ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ, ಬ್ರಾಹ್ಮಿ ನದಿಯ ಉಗಮ ಸ್ಥಾನ, ಕಸವೆ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್. ಹಿಂದೆ ನಮಗೆಲ್ಲ ಒಂದು ಶನಿಕಾಟ ಪ್ರಾರಂಭ ಆಗುತ್ತಲ್ಲ, ಹಾಗೆ ಕೈಲಾಸದಲ್ಲಿ ಪಾರ್ವತಿ ಅಮ್ಮನವರಿಗೂ ಶನೀಶ್ವರನ ಬಾಧೆಗಳು ಶುರುವಾಗ್ತದೆ ಅಂತ. ಆಗ ದೇವತೆಗಳು ಹೇಳ್ತಾರೆ, ನೀನು ಭೂಲೋಕಕ್ಕೆ ಹೋಗ್ಬಿಟ್ಟು ಶನೀಶ್ವರನ ಕುರಿತು ತಪಸ್ಸು ಮಾಡಿ ಅವನಿಂದ ಒಂದು ವರ ತಗೊಂಬ, ಇಲ್ಲದಿದ್ದರೆ ಅವನ ಬಾಧಕಗಳನ್ನು ಸಹಿಸೋದು ಭಾಳ ಕಷ್ಟ ಆಗ್ತದೆ. ಅವಳು ಹಾಗೆ ಜಾಗ ಹುಡುಕ್ತಾ ಬರ್ತಾಳೆ. ಇಲ್ಲಿನ ಮುಂದೆ ಹೋಗಬೇಕು, ಒಂದು 16 ಕಿಲೋಮೀಟ್ರು ಮೃಗವಧೆ ಅಂತ ಒಂದು ಕ್ಷೇತ್ರ. ಮೃಗವಧೆ ಅಂದರೆ ರಾಮಾಯಣ ಕಾಲದಲ್ಲಿ ರಾಮ ಮಾರೀಚ ರಾಕ್ಷಸನನ್ನು ಸಂಹಾರ ಮಾಡಿದಂಥ ಸ್ಥಳ. ಅಲ್ಲಿ ತಪಸ್ಸು ಕೂರಕ್ಕೆ ಒಳ್ಳೆ ಜಾಗ ಅಂತ ಜಾಗ ಆಯ್ಕೆ ಮಾಡಿಕೊಳ್ತಾರೆ. ಹಾಗೆಯೇ ತಪಸ್ಸಿಗೆ ಯಾವುದೇ ರೀತಿ ವಿಘ್ನ ಬರಬಾರ್ದು, ಒಳ್ಳೆ ರೀತಿಯಿಂದ ಆದಷ್ಟು ಬೇಗ ಆಗಬೇಕು. ಅದಕ್ಕಾಗಿ ಒಂದು ಗಣಪತಿ ಪೂಜೆ ಮಾಡಬೇಕು. ಎಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾರೆ. ಆಗ ಅವಳ ಜ್ಞಾನಕ್ಕೆ ಹೊಳೆಯುತ್ತೆ. ಹತ್ತಿರದಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮದ ಅಲ್ಲಿಗೆ ಹೋಗೋದು. ಅವಳು ಇಲ್ಲಿ ಬರ್ತಾಳೆ ಗಣಪತಿ ಪೂಜೆಗಾಗಿ. ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಬಂದು ಅವ್ರ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿ ಮೇಲೆ ಹಾಕ್ತಾರೆ. ಆಗ ಈ ನದಿ ಉಗಮವಾಗ್ತದೆ. ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೆಸರು. ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿದ್ದು ಬ್ರಾಹ್ಮಿ ನದಿ ಅಂತ. ಬ್ರಹ್ಮನ ಕಮಂಡಲ ತೀರ್ಥದ ಬುಡದಲ್ಲಿದ್ದರಿಂದ ಇದಕ್ಕೆ ಕಮಂಡಲ ಗಣಪತಿ ಅಂತ ಹೆಸರು ಬಂತು. ತಾಯಿಯಲ್ಲಿ ಸ್ನಾನ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ಹೋಗಿ ತಪಸ್ಸು ಮಾಡಿ ಶನೀಶ್ವರನಿಂದ ಹೊರ ತಗೊಂಡು ಕೈಲಾಸಕ್ಕೆ ಹೋಗ್ತಾರೆ. ಈಗ ಇಲ್ಲಿಯ ವಿಶೇಷ ಅಂದರೆ ಬೆಳಗ್ಗೆ ಒಂದು 10 ಗಂಟೆ ಒಳಗೆ ಕೊಳದಲ್ಲಿ ಸ್ನಾನ ಮಾಡಿದರೆ ಶನಿಯ ಬಾಧಕಗಳಲ್ಲಿ ಪರಿಹಾರ ಆಗ್ತದೆ. ಹಾಗೆಯೇ ಅಲ್ಲಿಂದ ತೀರ್ಥ ಇಟ್ಕೊಂಡು ಹೋಗಿ ದೇವ್ರ ಮನೇಲಿ ಇಟ್ಕೊಂಡು 21 ದಿನ ಓದುವ ಮಕ್ಕಳಿಗೆ ಕೊಟ್ಟರೆ ವಿದ್ಯೆ ಚೆನ್ನಾಗಿದೆ. ಇದೆರಡು ಇಲ್ಲಿದು ವಿಶೇಷ. 12 ಗಂಟೆವರೆಗೆ ಮಾತ್ರ ಪೂಜೆ. 12 ಗಂಟೆ ನಂತರ ಸೂರ್ಯ ಪಶ್ಚಿಮಕ್ಕೆ ತಿರುಗಿದ ಮೇಲೆ ಮತ್ತೆ ಶನಿದೇವರು ಬೆನ್ನಿಡಿತಾನೆ ಅಂತ. ಹಾಗಾಗಿ ಲೋಕಲ್ನವ್ರು ಯಾರು 12 ಗಂಟೆಗೆ ಬರೋದು. ಥ್ಯಾಂಕ್ ಯು. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಾ ಎಲ್ಲರಿಗೂ ಥ್ಯಾಂಕ್ ಯು. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಯುರಾಕ್ ಯೂಟ್ಯೂಬ್ ಚಾನಲ್. Stay tuned for more updates.